ಮಿತ್ರರೊಬ್ಬರ ಅಡಿಕೆ ತೋಟಕ್ಕೆ ಅವರು ಮಾಡಿಕೊಂಡಿರುವಂತಹ ನೀರಾವರಿ ವ್ಯವಸ್ಥೆ. ನಮಸ್ತೆ ಸ್ನೇಹಿತರೆ, ನಾನು ದಿನೇಶ್ ಕೊಕ್ಕಡ, ಕೃಷಿ ಖುಷಿ ಚಾನಲ್ನ ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಇದು ಡ್ರಿಪ್ ಪದ್ಧತಿಯೇ, ಆದರೆ ಸ್ವಲ್ಪ ವಿಭಿನ್ನವಾಗಿದೆ. ಅಂದರೆ ಇವರು PVC ಪೈಪನ್ನು, ಅರ್ಧ ಇಂಚಿನ PVC ಪೈಪನ್ನೇ ಜಮೀನಿಗೆ ಅಳವಡಿಸಿ ಅದಕ್ಕೆ ಸಣ್ಣ ಮಟ್ಟಿನ ಗೇಟ್ ವಾಲನ್ನು ಅಳವಡಿಸಿ ಒಂದೊಂದು ಗಿಡಕ್ಕೆ ಇಷ್ಟು ನೀರಂತ ಬಿಡ್ತಾ ಇದ್ದಾರೆ. ನೋಡಿ, ಪ್ರತಿಯೊಂದು ಅಡಿಕೆ ಗಿಡದ ಬುಡಕ್ಕೆ ನೀರು ಹಾಕುವಂಥ ಒಂದು ವ್ಯವಸ್ಥೆ ನೋಡಿ. ಇದರಿಂದ ನೀರು ಅಡಿಕೆ ಗಿಡದ ಬುಡಕ್ಕೆ ತಲುಪ್ತದೆ. ಎಷ್ಟು ನೀರು ಬೇಕು ಅಷ್ಟು ನೀರನ್ನು ನಾವು ಈ ವಿಧಾನದಲ್ಲಿ ಕೊಡ್ಬೋದು. ನೋಡಿ, ಜಾಸ್ತಿ ಬಿಟ್ಟರೆ ಜಾಸ್ತಿ ನೀರು ಬರ್ತದೆ, ಎಷ್ಟು ಬೇಕು ಅಷ್ಟನ್ನು ನೋಡಿ ಈ ರೀತಿ ಹೆಚ್ಚು ಕಡಿಮೆ ಮಾಡಿಕೊಳ್ಬೋದು. ಇದರಿಂದ ಒಂದು ದೊಡ್ಡ ಲಾಭ ಏನಂತ ಹೇಳಿದರೆ, ನೀರು ಕಸಗಡ್ಡೆ ಸಿಕ್ಕಿ ಹಾಕಿಕೊಳ್ಳುವ ಸಮಸ್ಯೆ ಇಲ್ಲ ಇದಕ್ಕೆ. ಯಾಕಂತ ಹೇಳಿದರೆ, ಏನಾದರೂ ಕಸಗಡ್ಡೆ ಸಿಕ್ಕಿ ಹಾಕಿಕೊಂಡ್ರೆ ಈ ರೀತಿ ಪೂರ್ತಿ ನೀರನ್ನು ಗೇಟ್ ವಾಲನ್ನು ಆನ್ ಮಾಡಿದರೆ ಕಸಗಡ್ಡೆ ಸಿಕ್ಕಿ ಹಾಕೊಳ್ಳೋದು ತಪ್ತದೆ. ಆಮೇಲೆ ಎಷ್ಟು ಬೇಕು ಅಷ್ಟು ನೀರನ್ನು ಬಿಡ್ಬೋದು ಸ್ನೇಹಿತರೆ. ಇದು ಡ್ರಿಪ್ ಪದ್ಧತಿಯಲ್ಲಿ ಈ ನನ್ನ ಕೃಷಿಕ ಮಿತ್ರರ ಒಂದು ಹೊಸ ವಿಧಾನ. ಇದಕ್ಕೆ ಮೊದಲ ಸಲ ಅಳವಡಿಸುವಾಗ ಖರ್ಚು ವೆಚ್ಚ ತುಂಬ ಬರ್ತದೆ. ಯಾಕಂತ ಹೇಳಿದರೆ, ಪ್ರತಿಯೊಂದು ಗಿಡಕ್ಕೂ ಅದರ ಬುಡಕ್ಕೆ ಅರ್ಧ ಇಂಚಿನ ಪೈಪನ್ನು ಅಳವಡಿಸಿದ ಕಾರಣ ನೋಡಿ, ಈ ರೀತಿ ಅರ್ಧ ಇಂಚಿನ ಪೈಪ್ ಬರ್ತದೆ ನೋಡಿ. ಇಂಥವುದನ್ನು ಅಳವಡಿಸುವ ಕಾರಣ ಇದಕ್ಕೆ ರೇಟು ಸ್ವಲ್ಪ ಜಾಸ್ತಿ ಇರುವ ಕಾರಣ ಮಾಮೂಲು ಡ್ರಿಪ್ ಪದ್ಧತಿಗಿಂತ ಇದು ಸ್ವಲ್ಪ ಖರ್ಚು ವೆಚ್ಚ ಜಾಸ್ತಿಯೇ ಬರ್ತದೆ ನೋಡಿ. ಒಬ್ಬೊಬ್ಬರದ್ದು ಒಂದೊಂದು ಪ್ರಯೋಗ ಸ್ನೇಹಿತರೆ. ನಾವು ಕೃಷಿಕರು ಪ್ರಯೋಗವನ್ನು ಮಾಡಲೇಬೇಕು. ಯಾವುದೇ ಒಂದು ಪದ್ಧತಿ ಇದ್ದರೆ ಅದನ್ನೇ ಅಳವಡಿಸಬೇಕಂತ ಇಲ್ಲ. ಇದರಿಂದ ಇವರಿಗೆ ಏನು ಲಾಭ ಆಗಿದೆ ಅಂತ ಹೇಳಿದರೆ, ಒಂದನೇದಾಗಿ ಇವರು ಮಣ್ಣಿನ ಅಡಿಗೆ ಗಿಡವನ್ನು ನೆಡುವ ಮೊದಲೇ ಜಮೀನಿಗೆ ಇವರು ಈ ಪೈಪನ್ನು ಅಳವಡಿಸಿ ಬಿಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಯಾವುದೇ ರೀತಿಯ ಪೈಪು ತುಂಡಾಗುವಂತಹ ಭಯ ಇಲ್ಲ. ಯಾಕಂತ ಹೇಳಿದರೆ, ಕಣಿಯನ್ನು ಮಾಡಿ ಇಲ್ಲಿ ನಿಮಗೆ ನೇರವಾಗಿ ಕಾಣಿಸ್ತೇನೆ ನೋಡಿ, ಇಲ್ಲಿ ನಿಮಗೆ ಕಾಣಬಹುದು. ಪೈಪನ್ನು ಇವರು ಮಣ್ಣಿನ ಅಡಿಗೆ ಹಾಕಿ ಮೊದಲೇ ಬಿಟ್ಟ ಕಾರಣ ಇವರಿಗೆ ಯಾವುದೇ ರೀತಿಯಲ್ಲೂ ಜಮೀನಿನಲ್ಲಿ ಪೈಪು ತುಂಡಾಗುವಂತಹ ಭಯ ಇಲ್ಲ. ಈ ಕಾರಣದಿಂದಾಗಿ ಇವರಿಗೆ ಮಳೆಗಾಲದಲ್ಲಿ ಡ್ರಿಪ್ ಪೈಪನ್ನು ಸುತ್ತಿಡುವಂಥ ಪ್ರಮೇಯವೇ ಬರುವುದಿಲ್ಲ. ಅಷ್ಟೇ ಅಲ್ಲದೆ, ಬೇಸಿಗೆ ಕಾಲ ಆಗುವಾಗ ಪುನಃ ಅದನ್ನು ತೋಟಕ್ಕೆ ಅಳವಡಿಸುವುದು ದೊಡ್ಡ ಕಿರಿಕಿರಿಯ ಕೆಲಸ. ಡ್ರಿಪ್ ಪದ್ಧತಿಯಲ್ಲಿ ದೊಡ್ಡ ಕಿರಿಕಿರಿ ಅಂತ ಹೇಳಿದರೆ ಅದೇ, ಅದನ್ನು ಸುತ್ತಿಡುವುದು ಬಿಡಿಸಿಡುವುದು ಎರಡೂ ಕೂಡ ಸಮಸ್ಯೆ. ಇನ್ನೊಂದು ದೊಡ್ಡ ಸಮಸ್ಯೆ ಏನಂತ ಹೇಳಿದರೆ, ಡ್ರಿಪ್ಪಲ್ಲಿ ಕಸಗಡ್ಡೆ ಸಿಕ್ಕಿ ಹಾಕ್ಕೊಳ್ಳೋದು ಇತ್ತು. ಈ ಪದ್ಧತಿಯನ್ನು ಇವರು ಅಳವಡಿಸಿದ ಕಾರಣ ಯಾವುದೇ ಕಸಗಡ್ಡೆ ಸಿಕ್ಕಿ ಹಾಕೊಳ್ಳೋ ಸಮಸ್ಯೆನೇ ಬರುವುದಿಲ್ಲ ಸ್ನೇಹಿತರೆ. ಕಸಗಡ್ಡೆ ಸಿಕ್ಕಿ ಹಾಕಿಕೊಂಡರೂ ನೀರನ್ನು ಬಿಟ್ಟಾಗ ಎಷ್ಟು ದೊಡ್ಡ ಕಸ ಇದ್ರೂ ಕೂಡ ಅದರಿಂದ ತಪ್ಪಿಸಿಕೊಂಡು ನೋಡಿ ಜಾಸ್ತಿ ನೀರು ಹೋಗ್ತದೆ. ಇದನ್ನು ನಾವು ಎಷ್ಟು ಬೇಕು ಅಷ್ಟು ನಿಯಂತ್ರಣ ಮಾಡಿ ಎಷ್ಟು ಹೊತ್ತು ಬೇಕು ಅಷ್ಟು ನೀರನ್ನು ಬಿಟ್ಟು ಬಿಡ್ಬೋದು ಸ್ನೇಹಿತರೆ. ಈ ವಿಧಾನದಿಂದ ನಮಗೆ ಹಣ ಖರ್ಚು ಜಾಸ್ತಿ ಆಗಿದ್ರೂ ಕೂಡ ನಮಗೆ ನಿರ್ವಹಣಾ ವೆಚ್ಚ ನಿರ್ವಹಣಾ ಸಮಸ್ಯೆನೇ ಇಲ್ಲ. ಅಂದರೆ ಅಳವಡಿಸಿ ಬಿಟ್ಟರೆ ಆಯಿತು. ಆಮೇಲೆ ಡ್ರಿಪ್ ಪದ್ಧತಿ ಅಡಿಕೆ ತೋಟಕ್ಕೆ ಸೂಕ್ತವೋ ಅಲ್ವೋ ಅಂತ ಹೇಳಿದರೆ, ನನ್ನ ಪ್ರಕಾರ ನೋಡಿದರೆ ಸ್ನೇಹಿತರೆ ಏನಾಗ್ತದೆ ಅಂತ ಹೇಳಿದರೆ, ಈ ಅಡಿಕೆ ತೋಟ ಅಂತ ಹೇಳೋದು 1 ವರ್ಷ 2 ವರ್ಷದ ಕೃಷಿ ಅಲ್ಲ. 20 30 40 ವರ್ಷ ಎಲ್ಲ ಬಾಳಿಕೆ ಬರುವಂಥ ಕೃಷಿ. ಇಲ್ಲಿ ನಿರಂತರವಾಗಿ ನಮ್ಮ ಜಮೀನಿನಲ್ಲಿ ಬೇಕಾದಷ್ಟು ಜೀವಾಣುಗಳು, ಬ್ಯಾಕ್ಟೀರಿಯಾಗಳು, ಜೀವಿಗಳು ಇರಬೇಕಾಗ್ತದೆ. ಹೀಗೆ ಇದ್ದರೆ ಮಾತ್ರ ನಮ್ಮ ಜಮೀನಿನಲ್ಲಿ ಮಣ್ಣು ಪೋಷಕಾಂಶಯುಕ್ತ ಆಗ್ತಾ ಹೋಗ್ತದೆ. ಅದಕ್ಕೆ ತೇವಾಂಶ ಬೇಕೇ ಬೇಕು. ಈ ಜೀವಾಣುಗಳು, ಬ್ಯಾಕ್ಟೀರಿಯಾಗಳು ಅಥವಾ ಎರೆಹುಳನೇ ಇರಲಿ, ಇದು ನಿರಂತರವಾಗಿ ನಮ್ಮ ಜಮೀನಿನಲ್ಲಿ ಇರಬೇಕಾದ್ರೆ ನಮ್ಮ ಮಣ್ಣಿನಲ್ಲಿ ತೇವಾಂಶ ಬೇಕು. ಆದರೆ ಈ ಪದ್ಧತಿಯಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ನೀರು ಅಡಿಕೆ ಗಿಡದ ಬುಡಕ್ಕೆ ಮಾತ್ರ ಹೋಗ್ತಾ ಇರ್ತದಲ್ವ. ಹಾಗಾಗಿ ಏನಾಗ್ತದೆ, ಅಡಿಕೆ ಮರದ ಬುಡದಲ್ಲಿ ಜೀವಿಗಳೆಲ್ಲ ಇರ್ತದೆ, ಆದರೆ ಬಾಕಿ ಜಾಗ ಎಲ್ಲ ನಿಮಗೆ ಇದು ಮೇಲ್ನೋಟಕ್ಕೆ ಹಸಿರಾಗಿ ಕಳೆ ಕಂಡ್ರೂ ಕೂಡ ಸೂಕ್ಷ್ಮವಾಗಿ ಗಮನಿಸಿದಾಗ ಎಲ್ಲ ಒಣಗಿ ಹೋಗಿರ್ತದೆ ಸ್ನೇಹಿತರೆ. ಅಂದರೆ ಯಾವುದೇ ಜೀವಿಗಳು ಕೂಡ ಇಲ್ಲಿ ಇರುವ ಸಾಧ್ಯತೆಯೇ ಇಲ್ಲ. ಬೇಕಾದರೆ ಸಮೀಪದಲ್ಲಿ ತೋರಿಸ್ತೇನೆ ನಿಮಗೆ ನೋಡಿ, ಎಲ್ಲ ಭೂಮಿ ಒಣಗಿ ಹೋಗಿದೆ. ಯಾವುದೇ ರೀತಿಯಲ್ಲೂ ಇಲ್ಲಿ ಜೀವಿಗಳಿರುವ ಸಾಧ್ಯತೆ ಇಲ್ಲ. ಅಷ್ಟೇ ಅಲ್ಲದೆ ನಮ್ಮ ಜಮೀನು ಕಲ್ಲಿನಂತೆ ಆಗಿರ್ತದೆ ಸ್ನೇಹಿತರೆ, ಸಂಪೂರ್ಣ ಕಲ್ಲಿನಂತೆ ಆಗಿದೆ. ಯಾಕಂತ ಹೇಳಿದರೆ ಇಲ್ಲಿ ತೇವಾಂಶ ಇಲ್ಲದೆ. ಇದೊಂದು ಡ್ರಿಪ್ ಪದ್ಧತಿಯ ಅನಾನುಕೂಲತೆ ಅಂತಲೇ ಹೇಳ್ಬೋದು.
ನಾವು ಬೇರೆ ಯಾವುದೇ ವ್ಯವಸ್ಥೆಯನ್ನು ಮಾಡಿಕೊಂಡ್ರೆ, ಅಂದರೆ ಸ್ಪ್ರಿಂಕ್ಲರ್ ಇರ್ಬೋದು ಅಥವಾ ವಿಂಕ್ಲರ್ ಇರ್ಬೋದು, ಇದರಲ್ಲಿ ಏನಾಗ್ತದೆ, ನಮ್ಮ ಜಮೀನಿಗೆ ಎಲ್ಲ ಕಡೆ ನೀರು ಬೀಳುವಾಗ ಏನಾಗ್ತದೆ, ತೇವಾಂಶ ಎಲ್ಲ ಕಡೆಯೂ ಒಂದೇ ರೀತಿ ಇರ್ತದೆ. ನಮ್ಮ ಎಲ್ಲ ಭೂಮಿಯಲ್ಲಿಯೂ ಈ ಎರೆಹುಳಗಳು ನಿರಂತರವಾಗಿ ಅಭಿವೃದ್ಧಿ ಆಗ್ತಾ ಮಣ್ಣನ್ನು ಪೋಷಕಾಂಶಯುಕ್ತವನ್ನು ಮಾಡ್ತಾ ಇರ್ತದೆ. ಈ ರೀತಿಯಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಕೇವಲ ಅಡಿಕೆ ಗಿಡದ ಬುಡ ಮಾತ್ರ ತೇವಾಂಶ ಆಗುವ ಕಾರಣ ಅಡಿಕೆ ಮರದ ಬುಡದಲ್ಲಿ ಜಾಸ್ತಿ ಸಂಖ್ಯೆಯಲ್ಲಿ ಜೀವಾಣುಗಳು ಅಭಿವೃದ್ಧಿ ಆಗ್ತಾ ಇದ್ರೂ ಕೂಡ ಅಡಿಕೆ ಗಿಡದ ಬೇರುಗಳಿರುವುದೆಲ್ಲಿ, ಅದೇ ನಾವು ನೋಡಬೇಕಾದ ಸ್ನೇಹಿತರೆ. ಇಲ್ಲಿ ಅಡಿಕೆ ಮರದ ಬುಡದಲ್ಲಿ ಬೇರುಗಳು ಹುಟ್ಟಿದ್ರೂ ಕೂಡ ಬೆಳವಣಿಗೆಯಾಗಿ ಮುಂದೆ ಬರುವಾಗ ಈ ಜಾಗ ಒಣಗಿಕೊಂಡಿರುವಾಗ ಅಡಿಕೆ ಗಿಡಗಳಿಗೆ ನೀರಿನ ಲಭ್ಯತೆ ಕೂಡ ನಾವು ಹೇಳಿಕೊಳ್ಳುವಷ್ಟು ಇರುವುದಿಲ್ಲ ಸ್ನೇಹಿತರೆ. ಇಲ್ಲಿ ಬೇಕಾದಷ್ಟು ಲೀಟರ್ಗಟ್ಟಲೆ ನೀರು ಹೋದ್ರೂ ಕೂಡ ಬಾಕಿ ಜಮೀನಿನಲ್ಲಿ ನಮಗೆ ಒಣಗಿಕೊಂಡಿರುವ ಕಾರಣ ಇಲ್ಲಿರುವಂತಹ ಬೇರುಗಳಿಗೆ ಎಲ್ಲಿಂದ ತೇವಾಂಶ ಬರಬೇಕು. ಹಾಗಾಗಿ ಸ್ವಲ್ಪ ಮಟ್ಟಿನ ಅಲ್ಲಿ ಅಡಿಕೆ ಗಿಡಗಳಿಗೂ ಸಮಸ್ಯೆ ಇದ್ದೇ ಇರ್ತದೆ. ಆದರೆ ಗಿಡಗಳು ಹಸಿರಾಗಿಯೇ ಇರ್ತದೆ, ಅದಕ್ಕೆ ಯಾವುದೇ ಸಮಸ್ಯೆ ಇರುವುದಿಲ್ಲ. ಆದರೆ ನಾವು ಎಣಿಸಿದಷ್ಟು ಒಳ್ಳೆಯ ರೀತಿಯಲ್ಲಿ ಡ್ರಿಪ್ಪು ಪದ್ಧತಿಯಲ್ಲಿ ಅಡಿಕೆ ತೋಟವನ್ನು ಮಾಡಲಿಕ್ಕೆ ಸ್ವಲ್ಪ ಕಷ್ಟನೇ ಸ್ನೇಹಿತರೆ. ಇನ್ನೊಂದು ದೊಡ್ಡ ಕಷ್ಟ ಇದೆ, ಏನಂತ ಹೇಳಿದರೆ, ಈಗ ನೋಡಿ, ಈ ರೈತರು ಯಾವುದೇ ಎಡೆ ಕೃಷಿ ಮಾಡಿಲ್ಲ. ಇಲ್ಲಿ 4 ಅಡಿಕೆ ಗಿಡದ ಮಧ್ಯೆ ಬೇಕಾದಷ್ಟು ಜಾಗ ಇದೆ. ಈಗ ಗಮನಿಸಿ ನೀವು, ಇಲ್ಲೇ ಏನಾದರೂ ಒಂದು ಬಾಳೆ ಗಿಡ ನೆಡಬೇಕಂತ ಇಟ್ಟುಕೊಳ್ಳುವ, ಇಲ್ಲಿಗೆ ಹೇಗೆ ನೀರು ಹಾಕುವುದು? ತುಂಬ ರಗಳೆಯ ಕೆಲಸ. ಯಾಕಂತ ಹೇಳಿದರೆ, ಈ ಡ್ರಿಪ್ ಪೈಪನ್ನು ನಾವು ಮಣ್ಣಿನ ಒಳಗಡೆ ಹಾಕಿರ್ತೇವೆ, ಅದಕ್ಕೆ ಪುನಃ ನಾವು ಕನೆಕ್ಟ್ ಮಾಡುವುದು ತುಂಬ ಕಷ್ಟದ ಕೆಲಸ. ಅಷ್ಟೇ ಅಲ್ಲದೆ ಇಲ್ಲಿ ತೇವಾಂಶ ಇಲ್ಲದಿದ್ದರೆ ಯಾವುದೇ ರೀತಿಯ ಗಿಡಗಳನ್ನು ನೆಡಲಿಕ್ಕೂ ಆಗೋದಿಲ್ಲ, ಅಂತರ್ಬೆಳೆ ಮಾಡಲಿಕ್ಕೂ ಆಗೋದಿಲ್ಲ. ನಾವು ವಿಂಕ್ಲರ್ ಅಥವಾ ಸ್ಪ್ರಿಂಕ್ಲರ್ ಪದ್ಧತಿಯಲ್ಲಿ ಎಲ್ಲ ಜಮೀನಿಗೂ ನೀರು ತೇವಾಂಶ ಹರಿಯುವ ಕಾರಣ ಎಲ್ಲ ಈ ಜಮೀನಿನ ಖಾಲಿ ಜಾಗದಲ್ಲಿ ಎಲ್ಲ ರೀತಿಯ ಗಿಡಗಳನ್ನು ನಾಟಿ ಮಾಡ್ಬೋದು. ಜಾಯಿಕಾಯಿ ಇರ್ಬೋದು, ಕೊಕ್ಕೋ ಇರ್ಬೋದು, ಬಾಳೆ ಇರ್ಬೋದು, ಯಾವುದೇ ಗಿಡಗಳನ್ನು ಈ ಅಡಿಕೆಗೆ ಹೋಗುವ ನೀರಿನಿಂದಲೇ. ಇಲ್ಲಿ ನಾವು ಅದು ಮುಖ್ಯ ಅಲ್ಲ ಸ್ನೇಹಿತರೆ, ನಾವು ಹೆಚ್ಚುವರಿ ನೀರು ಬಳಸಬೇಕಾದಂಥ ಅಗತ್ಯನೇ ಇಲ್ಲ. ಈ ಅಡಿಕೆಗೆ ಹಾಕುವ ನೀರಿನಿಂದಲೇ ಅದೇ ನೀರನ್ನು, ಅಷ್ಟೇ ನೀರನ್ನು ಉಪಯೋಗಿಸಿಕೊಂಡು ನಾವು ಬಾಕಿ ಕೃಷಿಗಳನ್ನು ಕೂಡ ಮಾಡ್ಬೋದು. ಇದರಿಂದ ಏನಾಗ್ತದೆ, ನಮ್ಮ ಆದಾಯ ಹೆಚ್ಚಾಗ್ತಾ ಹೋಗ್ತದೆ. ಭವಿಷ್ಯದಲ್ಲಿ ಅಡಿಕೆಗೆ ರೇಟು ಇಷ್ಟೇ ಇರ್ತದೆ, ಹೀಗೇ ಇರ್ತದೆ ಅಂತ ಯಾವುದೇ ಕಾರಣಕ್ಕೂ ಹೇಳಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾವು ಅಂತರ್ಬೆಳೆಗೆ ಅತಿ ಹೆಚ್ಚಿನ ಗಮನವನ್ನು ಕೊಡಬೇಕಾಗ್ತದೆ. ಈ ಅಂತರ್ಬೆಳೆಯನ್ನು ಮಾಡಿದರೆ ಅದರ ತ್ಯಾಜ್ಯಗಳು ಜಮೀನಿಗೆ ಬಿದ್ದಾಗ ಅದು ಕೂಡ ಗೊಬ್ಬರವಾಗಿ ನಮಗೆ ತೋಟಕ್ಕೆ, ಮಣ್ಣಿಗೆ ಲಾಭ ಆಗ್ತದೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಈ ಡ್ರಿಪ್ಪು ಪದ್ಧತಿಯಲ್ಲಿ ಮೊದಲ ಸಲ ಅಳವಡಿಸುವಾಗ ಖರ್ಚು ತುಂಬ ಜಾಸ್ತಿ ಬರ್ತದೆ. ಯಾವ್ಯಾವ ವಿಧಾನದ ಡ್ರಿಪ್ ಪದ್ಧತಿ ಇರ್ಬೋದು, ಅಂದರೆ ಇವರು PVC ಪೈಪ್ ಹಾಕಿದ್ದಾರೆ, ಅದು ಬಿಟ್ಟರೆ ಡ್ರಿಪ್ಪಿಗಂತಲೇ ಅದಕ್ಕೆ ಅಂತಲೇ ಒಂದು ರೀತಿಯ ಪೈಪು ಬರ್ತದೆ, ಕಪ್ಪು ಬಣ್ಣದ ಪೈಪು ಬರ್ತದೆ. ಆದ್ರೂ ಕೂಡ ಹೆಚ್ಚಿನವರು ಏನು ಅಂದ್ಕೊಂಡಿದ್ದಾರೆ ಅಂತ ಹೇಳಿದರೆ, ಈ ಡ್ರಿಪ್ಪು ಪದ್ಧತಿಯಲ್ಲಿ ನೀರು ಉಳಿತಾಯ ಆಗ್ತದೆ ಅಂತ. ಆದರೆ ನಾನು ನೋಡಿದ ಮಟ್ಟಿಗೆ ಸ್ನೇಹಿತರೆ, ಯಾವುದೇ ನೀರಿನ ಉಳಿತಾಯ ಆಗುವುದಿಲ್ಲ ಇಲ್ಲಿ. ಯಾಕಂತ ಹೇಳಿದರೆ, ನಾವು ಪಂಪನ್ನು ಆನ್ ಮಾಡಿದ ನಂತರ ಗಂಟೆಗಟ್ಟಲೆ ಹರಿತಾ ಇರ್ತದೆ ನೀರು. ಅದು ನೀರು ಭೂಮಿಗೆ ಇಂಗುವುದು ಗೊತ್ತೇ ಆಗೋದಿಲ್ಲ ಬೇಸಿಗೆ ಕಾಲದಲ್ಲಿ. ಆದರೆ ನಾವು ಯಾವುದೇ ಲೆಕ್ಕಾಚಾರವನ್ನು ಇಡದೆ ನೀರು ಹಾಕಿದರೆ ನಮಗೆ ನೀರಿನ ಉಳಿತಾಯ ಇಲ್ಲಿ ಖಂಡಿತ ಆಗ್ತಾ ಇರುವುದಿಲ್ಲ. ಆದರೆ ಜಮೀನಿನ ಬಾಕಿ ಜಾಗಗಳೆಲ್ಲ ಒಣಗಿಕೊಂಡಿರುವ ಕಾರಣ ಅಡಿಕೆಗೆ ಸ್ವಲ್ಪ ಮಟ್ಟಿನ ಹಾನಿಯಂತೂ ಇದ್ದೇ ಇರ್ತದೆ. ಮಣ್ಣಿನ ಪೋಷಕಾಂಶದ ಲಭ್ಯತೆ ಕಮ್ಮಿ ಇರ್ತದೆ, ಜೀವಿಗಳ ಸಂಖ್ಯೆ ಕಮ್ಮಿ ಇರ್ತದೆ. ಒಟ್ಟಾರೆ ಹೇಳುವುದಾದರೆ ಒಂದು ರೀತಿಯಲ್ಲಿ ಬರಡು ಜಮೀನಿನ ಹಾಗೇ ಇರ್ತದೆ ಸ್ನೇಹಿತರೆ. ಅಂತರ್ಬೆಳೆ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಇದೆಲ್ಲ ಸಮಸ್ಯೆ ಇದ್ದ ಕಾರಣ ಆದಷ್ಟು ನಾವು ಡ್ರಿಪ್ಪು ಪದ್ಧತಿಗಿಂತ ಅಡಿಕೆ ತೋಟದ ಒಳಗಡೆ ವಿಂಕ್ಲರ್ ಪದ್ಧತಿ ಅಳವಡಿಸಿದರೆ ಅದು ಮಳೆ ನೀರಿನ ಹಾಗೆ ಬೀಳ್ತದೆ, ಜಮೀನು ಎಲ್ಲ ಕಡೆಯೂ ತೇವಾಂಶವನ್ನು ಹೊಂದ್ತದೆ, ನಮ್ಮ ಅಡಿಕೆ ಗಿಡಗಳು ಒಳ್ಳೆಯ ಬೆಳವಣಿಗೆ ಆಗ್ತದೆ. ಡ್ರಿಪ್ಪು ಪದ್ಧತಿಯಲ್ಲಿ ಅಡಿಕೆ ಬುಡ ಮಾತ್ರ ತೇವಾಂಶವನ್ನು ಹೊಂದ್ತದೆ. ಹಾಗಾಗಿ ಡ್ರಿಪ್ಪು ಪದ್ಧತಿ ಮಾಡುವಾಗ ಹಣ ಕೂಡ ಜಾಸ್ತಿ ಬೇಕು. ಆದರೆ ಅದರೊಟ್ಟಿಗೆ ಸಮಸ್ಯೆಗಳು ಕೂಡ ತುಂಬ ಇದೆ. ಆದರೆ ಯಾವುದೇ ಸಮಸ್ಯೆಗಳು ಇಲ್ಲದೆ, ಅಷ್ಟೇ ಅಲ್ಲದೆ ಹಣಕಾಸಿನ ಅಷ್ಟೊಂದು ಜಾಸ್ತಿ ಖರ್ಚು ಇಲ್ಲದಂಥ ವಿಂಕ್ಲರ್ ಪದ್ಧತಿ ಅಳವಡಿಸ್ಬೋದು ಅಥವಾ ಸ್ಪ್ರಿಂಕ್ಲರ್ ಪದ್ಧತಿಯನ್ನು ಅಳವಡಿಸ್ಬೋದು. ಎಲ್ಲ ಕಡೆಯೂ ಜಮೀನು ತೇವಾಂಶವನ್ನು ಹೊಂದಿದಾಗ ಅದರ ಒಟ್ಟಿಗೆ ಅಂತರ್ಬೆಳೆಯನ್ನು ಕೂಡ ಅದೇ ನೀರಿನೊಂದಿಗೆ ಮಾಡಿ ಅದು ನೀರಿನ ಉಳಿತಾಯ ಅಂತ ಆಗ್ತದೆ. ಆಗ ಅಂದರೆ ಅಷ್ಟೇ ನೀರನ್ನು ಉಪಯೋಗಿಸ್ಕೊಂಡು ನಾವು ಬೇರೆ ಬೇರೆ ಕೃಷಿಗಳನ್ನು ಮಾಡಿದಾಗ ನೀರಿನ ಸದುಪಯೋಗ ಆಗ್ತದೆ, ನಮ್ಮ ಆದಾಯ ಕೂಡ ಹೆಚ್ಚುತ್ತದೆ ಸ್ನೇಹಿತರೆ. ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೇರೆಯವ್ರಿಗೂ ಶೇರ್ ಮಾಡಿ, ಒಂದು ಲೈಕ್ ಕೊಡಿ ಸ್ನೇಹಿತರೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.